ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಂಗೆ ಆಗ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಕರೆದಿದ್ದಾರಂತೆ, ಅದಕ್ಕೆ ಹೋಗಿದ್ದಾರೆ. ನಾಳೆ ಅಥವಾ ನಾಡಿದ್ದು ಹೈಕಮಾಂಡ್ ಜೊತೆಗೆ ಮಾತುಕತೆ ಆಗುತ್ತೆ. ಪಟ್ಟಿ ಫೈನಲ್ ಆಗೋ ಸಾಧ್ಯತೆಗಳು ಕೂಡ ಇದೆ. ಮೂಲಗಳ ಪ್ರಕಾರ ಖಾಲಿ ಇರುವ 20 ಸ್ಥಾನಗಳ ಪೈಕಿ 17 ಸ್ಥಾನಗಳನ್ನು ಭರ್ತಿ ಮಾಡಬಹುದು ಅಂತಿದ್ದಾರೆ. 3 ಸ್ಥಾನ ಖಾಲಿ ಉಳಿಸ್ಕೊಳ್ಬಹುದು. ಜುಲೈ 20 ಅಥವಾ 21ರಂದು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಕೂಡ ಇದೆ. ಈ ಮಧ್ಯೆ ದೆಹಲಿಗೆ ತೆರಳುವ ಮುನ್ನ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಮಾತುಕತೆ ಕೂಡ ನಡೆಸಿದ್ದಾರೆ. ಎಲ್ಲಾ ಶಾಸಕರಿಗೂ ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ, ಹೇಳಲಿಕ್ಕೆ ಹೇಳಿದ್ದಾರೆ. ಅದರ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಎಲ್ಲ ವಿಚಾರವನ್ನ ಬಹಳ ಕೂಲಂಕುಷವಾಗಿ ನೋಡಿ ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ಎಲ್ಲ ವಿಚಾರಗಳು ಸಹ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವರಲ್ಲಿ ಇರುತ್ತೆ. ಅವ್ರು ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ. ಮಂತ್ರಿ ಮಂಡಲ ಪೂರ್ಣ ಮಟ್ಟದ ಆಗಬೇಕು, ಅದರಲ್ಲೂ ಕೃಷಿ, ತೋಟಗಾರಿಕೆ ಇವೆಲ್ಲ ಆಗಬೇಕಾಗಿರ್ತಕ್ಕಂಥದ್ದು. ವಿಧಾನ ಪರಿಷತ್ ಎಲೆಕ್ಷನ್ ಅನಾವಶ್ಯಕವಾಗಿ ಸೃಷ್ಟಿಯಾಯಿತು. ಹಾಗಾಗಿ ಟೈಮ್ 20ನೇ ತಾರೀಕು ದಾಟ್ತು. ನಮ್ಮ ನಾಯಕರು ಇರಲಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಆದಷ್ಟು ಬೇಗ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಮಾಡ್ತೀವಿ ಅಂತ, ಅದರಿಂದ ಇನ್ನೇನು ಹೆಚ್ಚು ದಿವಸ ಉಳಿದಿಲ್ಲ, ಭಾಳ ಬೇಗ ಆಗುತ್ತೆ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತದೆ ಬಹುಶಃ. ಯಾಕಂದರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಅದು ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಖಚಿತವಾಗಿ ಆಗುತ್ತೆ ಸರ್. ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಇದೆ ಎಲ್ಲ ನೋಡ್ಕೋಬೇಕಲ್ಲ. ಡೆಲ್ಲಿಯಲ್ಲಿ MLAಗಳು ತುಂಬ ಜನ ಇವತ್ತು ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳಕ್ಕೆ ಹೋಗಿದ್ದಾರೆ. ನಾವು ಒಂದು ಆಕಾಂಕ್ಷಿಗಳಾಗಿರ್ತೀವಿ. ಕೊಡೋದು ಬಿಡೋದು ಹೈಕಮಾಂಡು ಮತ್ತು ರಾಜ್ಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡುವಂಥದ್ದಿದೆ. ಗಿಬಿ ಏನಿಲ್ಲ ರೀ, ಇವ್ರು ಆಗ್ಬೇಕಂತ ಒಂದು ರಿಕ್ವೆಸ್ಟ್ ಇದೆ ಅಷ್ಟೇ. ನಾವು ಆಕಾಂಕ್ಷಿ ನಿರೀಕ್ಷೆ ಇದೆಯಾ ಸರ್? ನಾವು ನಿರೀಕ್ಷೆ ಇದ್ದೀವಿ. ಹೈಕಮಾಂಡ್ ಡಿಸಿಷನ್ ಯಾರಿಗೆ ನಿರೀಕ್ಷೆ ಇರೋದಿಲ್ಲ, ಆಗಿರೋ ಪ್ರತಿಯೊಬ್ಬ ಶಾಸಕರಿಗೂ ನಿರೀಕ್ಷೆ ಇರುತ್ತೆ. ಫಸ್ಟ್ ಟೈಮ್ ಗೆದ್ದಿರೋರೆ ನಮ್ಮನ್ನು ಮಾಡಿ ಅಂತ ಕೂತಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ಜುಲೈ 29ರ ಬದಲಿಗೆ ಆಗಸ್ಟ್ 8ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಎಲ್ಲ ಗಮನ ಇಟ್ಕೊಳ್ಳಿ. ಜುಲೈ 29ಕ್ಕೆ ಮುಗಿಬೇಕಾಗಿತ್ತು, 8ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು SIRಗೆ ಚುನಾವಣಾ ಆಯೋಗ ಮತ್ತಷ್ಟು ವೇಗ ನೀಡಿದೆ. ಈಗಾಗಲೇ 5.27 ಕೋಟಿಗೂ ಹೆಚ್ಚು ಎನ್ಯುಮಿನೇಷನ್ ಫಾರಂಗಳನ್ನು ವಿತರಿಸಲಾಗಿದ್ದು 13 ಜಿಲ್ಲೆಗಳಲ್ಲಿ 100% ವಿತರಣೆ ಪೂರ್ಣಗೊಂಡಿದೆ. ವಾರಾಂತ್ಯದಲ್ಲೂ ವಿಶೇಷ ಅಭಿಯಾನ ನಡೆಸೋದಾಗಿ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಇನ್ನು SIR ಹೊತ್ತಲೇ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಜಟಾಪಟಿ ಇದೀಗ ರಾಜ್ಯಪಾಲರ ಅಂಗಳ ತಲುಪಿದೆ. ರಾಜ್ಯ ಸರ್ಕಾರದ PRC ವಿರುದ್ಧ ರಾಜ್ಯಪಾಲರಿಗೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ BJP ನಿಯೋಗ ದೂರು ಕೊಟ್ಟಿದೆ. 1,31,626 ಬೂತ್ ಏಜೆಂಟ್ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಏನು ನಮ್ಮದು ASDD ಅಂದರೆ ಆಬ್ಸೆಂಟ್, ಈಗ ಡಿಜಿಟೈಸೇಷನ್ ಪ್ರಾಸೆಸ್ ನಡೀತಾ ಇರುವ ಕಾರಣ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಬಗ್ಗೆಯೂ ಸಮೇತ ಕಾಳಜಿ ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಮುಂದಿನ ವಾರದಲ್ಲೂ ಸಮೇತ ನಾವು ಟೂರ್ ಮಾಡ್ತೀವಿ. ಇದರ ಜೊತೆಗೆ ನಮ್ಮ ಇಲಾಖೆ, ನಮ್ಮ ಆಫೀಸ್ ವತಿಯಿಂದ ಜಾಯಿಂಟ್ COಗಳನ್ನು ಪ್ರತಿ ಜಿಲ್ಲೆಗೂ ಕಳಿಸ್ತಾ ಇದ್ದೀವಿ. ವೋಟರ್ಸ್ ಲಭ್ಯ ಆಗುವ ಸಮಯಗಳು ಬೇರೆ ಬೇರೆ ಇರ್ತದೆ. ಕೆಲಸಕ್ಕೆ ಹೋಗಿರ್ತಾರೆ, ಸಂಜೆ 7 ಗಂಟೆ ಮೇಲೆ ಮನೆಗೆ ಬರ್ತಾರೆ. ಅಂತಾಗ ಸಂದರ್ಭದಲ್ಲಿ ನಮಗೆ ಮಾಹಿತಿ ಕೊಡೋಕ್ಕೆ ಯಾರು ಇರಲ್ಲ ಅಂತ ನಗರ ಪ್ರದೇಶಗಳಿಗೆ ಸೂಚನೆ ಕೊಡ್ತೀವಿ. ಸ್ಪೆಷಲ್ ಕ್ಯಾಂಪೇನ್ ಡೇಸ್ ಮಾಡಿ ಅಂತ. ಶನಿವಾರ ಮತ್ತು ಭಾನುವಾರ ಏನಿದೆ, ದಟ್ ವಿಲ್ ಬಿ ದ ಸ್ಪೆಷಲ್ ಕ್ಯಾಂಪೇನ್ ಡೇಸ್. ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡೋ ಅನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ರಿ. ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡೋ ಅಂತ ಒಂದು ಹುನ್ನಾರ ಇದು. ಇದರಲ್ಲಿ ದೇಶದ ಭದ್ರತೆ ಅಡಗಿದೆ. ಬಾಂಗ್ಲಾದೇಶದಿಂದ ಬಂದಿರೋರು ಕರ್ನಾಟಕದಲ್ಲಿ ಕೂಡ 20-30 ಲಕ್ಷ ಜನ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಮುಂದೆ ಬರುವಂಥ ಚುನಾವಣೆಗೆ GBA ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, MLA ಇರ್ಬೋದು, ಕಾಂಗ್ರೆಸ್ಗೆ ವೋಟ್ ಹಾಕೋರಿಗೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಅಕ್ರಮ. ಇದನ್ನು ಕೂಡಲೇ ರದ್ದು. ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ನೀರು ಮೀಸಲು ಇಡಿ ಅಂತ ಆದೇಶ ಮಾಡಿದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ತಮಿಳುನಾಡಿನವರು ನೀರು ಬಿಡೋಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಮ್ಮ ರಾಜ್ಯದ ಅಡ್ವೈಸರ್ಗಳು VC ಮೀಟಿಂಗ್ನಲ್ಲಿ ನಮ್ಮ ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬೋರ್ಡ್ನಲ್ಲಿ ಕುಡಿಯೋ ನೀರಿಗೆ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಿ ಅಂತ ಆದೇಶ ಮಾಡಿಲ್ಲ, ಅದಕ್ಕೆ ನೀರು ಬಿಡಲ್ಲ. ಈಗ ತಮಿಳುನಾಡಿಗೆ 3 TMC ಮಾತ್ರ ಬಿಟ್ಟಿದ್ದೇವೆ, ಹೆಚ್ಚು ನೀರು ಬಿಡಲು ನಮ್ಮ ಬಳಿ ಇಲ್ಲ ಅಂದಿದ್ದಾರೆ.
ಮಂಡ್ಯ ರೈತರಿಗೆ ನೀರು ಕೊಡುವ ವಿಚಾರದ ಬಗ್ಗೆ ಸಿಎಂ ಜೊತೆಗೆ ಮಾತಾಡಿ ಮುಂದೆ ಹೇಳ್ತೀನಿ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕುಡಿಯೋ ನೀರಿಗೆ ಮೊದಲೇ ಆದ್ಯತೆ, ಡ್ಯಾಮ್ ಬಂದರೆ ನೀರು ಆಮೇಲೆ ಕೊಡ್ತೀವಿ ಅಂದಿದ್ದಾರೆ. ಇದೇ ವೇಳೆ 40 TMC ನೀರು ಕೊಟ್ಟರೆ ಕೃಷ್ಣಾ, ಕಾವೇರಿ, ಗೋದಾವರಿ ನದಿ ಜೋಡಣೆ ರಾಜ್ಯದ ಒಪ್ಪಿಗೆ ಇದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. CWRC ಮೀಟಿಂಗ್ ಆಗಿದ್ದು ಇವತ್ತು. ಅವರು ಕುಡಿಯೋ ನೀರಿಗೆ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ತಕ್ಷಣ ತಮಿಳುನಾಡಿಗೆ ಕುಡಿಯೋಕ್ಕೆ ನೀರು ಬಿಡೋದಿಲ್ಲ, ಅವರೇನು ಆದೇಶ ಕೊಟ್ಟಿಲ್ಲ. ತಮಿಳುನಾಡಿಗೆ 3 ಚಿಲ್ಲರೆ TMC ಮಾತ್ರ ಇದುವರೆಗೂ ಹೋಗಿರ್ತಕ್ಕಂಥದ್ದು. ಅಲೋಕೇಶನ್ ಈಗ 34 ಆಗಿದೆ. 40 TMC ನಮಗೆ ಕೊಡಿ ಅಂತ ಕೇಳಿದ್ದೀವಿ. ರಾಜ್ಯಕ್ಕೆ ಲಾಭ ಆಗುತ್ತೆ ಅಥವಾ ನಷ್ಟ ಆಗುತ್ತೆ? ಲಾಭ ಆಗುತ್ತೆ. ಈಗ ಬೆಳ್ತಿ, ಆಮೇಲೆ ವರ್ಧಾ ನದಿ, ಅದೇ ರೀತಿ ಕಾವೇರಿ, ಗೋದಾವರಿ, ಕೃಷ್ಣ ಲಿಂಕಿಂಗ್ ಆದರೆ ನಮ್ಮ ಪುಣ್ಯ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತ ಹೇಳಿದ್ರೆ ವೆರಿ ಗುಡ್. ಅದು ಪ್ರತಿ ಸಾರ್ತಿನೂ ಇರೋದ್ರಲ್ಲಿ ಸ್ವಲ್ಪ ಬಿಡಿ, ಇರೋದ್ರಲ್ಲಿ ಸ್ವಲ್ಪ ಬಿಡಿ ಅಂತ ಇದ್ರು ಯಾವಾಗ್ಲೂ. ಸೊ ಯಾರಲ್ಲಿ ಹೋಗಿದ್ರು, ಯಾರದನ್ನ ಕನ್ವಿನ್ಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅಪ್ರಿಸಿಯೇಟ್ ಮಾಡಲೇಬೇಕು. ಈ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಪರಿಸ್ಥಿತಿಯನ್ನ 5 TMC ನೀರು ಕೊಡಿ ಅಂದಿದ್ರು ಕಷ್ಟ ಆಗ್ಬಿಡೋದು. ಅದೇ ಸಮಸ್ಯೆ ಆಗಿರೋದು. ಇಲ್ವಲ್ಲ ನೀರೇ ಇಲ್ಲ. ಸೊ ವೆರಿ ಗುಡ್, ಅಪ್ರಿಸಿಯೇಟ್ ಮಾಡಬೇಕು ಈ ವಿಚಾರದಲ್ಲಿ ಜಲಸಂಪನ್ಮೂಲ ಇಲಾಖೆಗೆ. ಇನ್ನು ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ವಿಧೇಯಕ ಸಂಬಂಧ ಮುಖ್ಯಮಂತ್ರಿ DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮತ್ತು ಪ್ರತಿನಿಧಿಗಳ ಜೊತೆ ಸಂವಾದವನ್ನು ನಡೆಸಿದರು. ಹೊಸ ವಿಧೇಯಕದಲ್ಲಿ ಅಪಾರ್ಟ್ಮೆಂಟ್ ಮಾಲೀಕತ್ವ, ಮಾರಾಟ ಮತ್ತು ನಿರ್ವಹಣೆ ಬಗ್ಗೆ ಮಸೂದೆಗೆ ಮುನ್ನ ಕರಡು ಮಸೂದೆ ಹೊರಡಿಸಲಾಗುತ್ತೆ ಅಂತ ಹೇಳಿದರು. ಕಾಯ್ದೆಯಲ್ಲಿ ಕೆಲ ಅಂಶಗಳನ್ನು ಬದಲಾವಣೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಓನರ್ಸ್ ಕಾಮನ್ ಏರಿಯಾ ರಿಜಿಸ್ಟ್ರೇಷನ್ ಲಿಟಿಗೇಷನ್ ಆಗುತ್ತೆ. ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಒಂದು ಕಡೆ, ಮತ್ತೊಂದು ಕಡೆ ಕಾಮನ್ ಏರಿಯಾ ರಿಜಿಸ್ಟ್ರೇಷನ್ ಒಂದು ಕಡೆ. ಹೆಂಗೆ? ಮೊದಲು ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಇರಲಿ, ನಂತರ ಕಾಮನ್ ಏರಿಯಾ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್, ಯು ಆರ್ ದಿ ಓನರ್ಸ್. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟು, ನನ್ನ ಹೆಸರು ಬೋರ್ಡ್ ಹಾಕ್ಬಿಟ್ಟೆ, ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನಾನೇ ಒಳಗಡೆನೆ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ ಸೆಲ್ಫ್. ಗಾಡ್ ಹ್ಯಾಸ್ ಗಿವನ್ ಮೀ ಪವರ್ ಟು ಹೆಲ್ಪ್ ಪೀಪಲ್. ಎಂತ ವೆದರ್ ಬೆಂಗಳೂರಲ್ಲಿ ಇದೆ. ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ನಮ್ ಸ್ವಲ್ಪ ನಂಬಿಕೆ ಇದೆ ನಿಮ್ ಬಗ್ಗೆ ಎಲ್ಲ. ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ಈ ಖಾತಾ ಕೊಡುವಂತ ವ್ಯವಸ್ಥೆನ ಮಾಡಿದ್ದೀನಿ. ಸಮ್ ಡೆವಲಪರ್ಸ್ ಆರ್ ದೇ ಆರ್ ಮಿಸ್ಯೂಸಿಂಗ್, ದೇ ಆರ್ ನಾಟ್ ಗಿವಿಂಗ್ ದ ಡಾಕ್ಯುಮೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಡೆ 1000, 2000, 4000 ಅಪಾರ್ಟ್ಮೆಂಟ್ ಒಂದೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹದ್ದು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಅಪಾರ್ಟ್ಮೆಂಟ್ಸ್ ಇದೆ, ವಿಲ್ಲಾಸು ಇದೆ, ಮತ್ತೆ ಅದರಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಿಕ್ಸ್ಡ್ ಡೆವಲಪ್ಮೆಂಟ್ಸ್ ಕೂಡ ಇದೆ. ಅಲ್ಲಿನೂ ತುಂಬಾ ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್ಸ್ ಇದೆ ಬಿಟ್ವೀನ್ ದ ಕಮರ್ಷಿಯಲ್ ಯೂಸರ್ಸ್ ಅಂಡ್ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸ್, ಬಿಟ್ವೀನ್ ದ ಡೆವಲಪ್. ಆ್ಯಕ್ಚುಲಿ ಬದಲಾವಣೆ ಆಗಬೇಕಾಗಿದ್ದು, ಕಾರಣ ಹಳೇ ಇದರಲ್ಲೇ ಇದ್ದೀವಿ ನಾವಿನ್ನು. ನೋಡೋಣ ಏನು ಮಾಡ್ತಾರೆ. ಒಳ್ಳೆ ಕೆಲಸಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು IPLನಲ್ಲಿ RCB ಮೊದಲ ಬಾರಿ ಚಾಂಪಿಯನ್ ಆದಾಗ ಸಂಭ್ರಮಾಚರಣೆ ಹೊತ್ತಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಆಗಿತ್ತಲ್ಲ, ಅವತ್ತು 11 ಜನ ಸಾವನ್ನಪ್ಪಿದ್ರು. 3 IPS ಅಧಿಕಾರಿಗಳ ತಲೆದಂಡ ಆಗಿತ್ತು. ಆದರೆ ಈಗ DK ಶಿವಕುಮಾರ್ ಸರ್ಕಾರದ 3 ಅಧಿಕಾರಿಗಳ ವಿರುದ್ಧದ ಇಲಾಖಾ ತನಿಖೆಯನ್ನು ಕೈಬಿಟ್ಬಿಟ್ಟಿದೆ. ಈ ಹಿಂದೆ ಅಮಾನತು ರದ್ದು ಮಾಡಿ ಇಲಾಖಾ ತನಿಖೆ ಆದೇಶ ಮಾಡಲಾಗಿತ್ತು. ಅಧಿಕಾರಿಗಳ ಹೇಳಿಕೆ ಮತ್ತು ಮನವಿಯ ಆಧಾರದಲ್ಲಿ ಕ್ಲೀನ್ ಚೀಟನ್ನು ಕೊಟ್ಬಿಟ್ಟಿದೆ. ಇದನ್ನು ಸರ್ಕಾರ ಸಮರ್ಥಿಸಿಕೊಂಡ್ರೆ ವಿಪಕ್ಷಗಳು ಟೀಕಿಸಿವೆ. ನಮ್ಮ ಸರ್ಕಾರ ಬಂದಾಗ CBI ಕೊಡ್ತೀವಿ ಅಂತ ಅಶೋಕ್ ಅವರು ಗುಡುಗಿದ್ದಾರೆ. ನೋಡಿ, ತಪ್ಪು ಮಾಡಿದ್ದಾರೆ ಅಂತ ಹೇಳಿನೇ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡಿದ್ದು. ಈಗ ಆ ತಪ್ಪಿನ ಪ್ರಮಾಣ ಮತ್ತೊಂದು ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಮಾಡಿ ಈಗ ಅದನ್ನು ಗಣನೆಗೆ ತೆಗೆದುಕೊಂಡು ಇವತ್ತು ಸರ್ಕಾರ ಅದನ್ನು ಅವರಿಗೆ ಖುಲಾಸೆ ಮಾಡಿದ್ದಾರೆ. ಅಲ್ಲ, ಈಗ ಎಲ್ಲರೂ ಸೇರಿ ವರದಿನಲ್ಲೇ ಎಲ್ಲ ಕ್ಲೀನ್ ಚಿಟ್ಗಳು ಕೊಟ್ಬಿಟ್ಟಿದ್ದಾರೆ. ಸಸ್ಪೆಂಡ್ ಆಗಬೇಕಾಗಿದ್ದವರು ಯಾರ ಡಯಾಸ್ ಮೇಲೆ ಕೂತಿದ್ರಲ್ಲ, ಹೆಂಡತಿ ಮಕ್ಕಳು ಅವ್ರ ಬಂಧುಗಳ ಜೊತೆ ಫೋಟೋ ಶೋ ಮಾಡೋಕ್ಕೆ ನಿಂತಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗಬೇಕಾಯಿತು. ಅವ್ರ ಮೇಲೆ ಯಾವುದು ಕೇಸೇ ಆಗಲಿಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಮಾಡಿದ್ರಿ. ಈಗ ಅಧಿಕಾರಿಗಳು ಎಲ್ಲ ನಿರಪರಾಧಿ ಆದರೆ ಹಂಗಾರೆ ಅಪರಾಧಿಗಳಾರು? ಈ ಸಾವಿಗೆ ನ್ಯಾಯ ಇಲ್ಲಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದು 11 ಜನ ಸತ್ರಲ್ಲ, ಅದಕ್ಕೆ ಹೊಣೆ ಯಾರು? ಕೊಲೆಗಡುಕರು ಯಾರು? ಇದಕ್ಕೆ ಉತ್ತರ ಕೊಡೋರೇ ಇಲ್ವಲ್ಲ. ಎಲ್ಲರಿಗೂ ನೀವು ಕ್ಲೀನ್ ಚಿಟ್ ಕೊಟ್ಕೊಂಡು ಕೂತ್ರೆ ಈ 11 ಜನರ ಕೊಲೆ, ಅದು ಸಾವಲ್ಲ. 11 ಜನರನ್ನ ಮರ್ಡರ್ ಮಾಡಿದ್ರಲ್ಲ, ಯಾರು ಮಾಡಿದ್ದು ಮರ್ಡರರು? ಸರ್ಕಾರ ಎಲ್ಲ ಕ್ಲೀನ್ ಚಿಟ್ ಕೊಟ್ಕೊಂಡು ಕೂತ್ರೆ ಹೆಂಗ್ರಿ ಎಲ್ಲ ವಿಚಾರಗಳಲ್ಲೂ? ವೆರಿ ಸ್ಯಾಡ್.